ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಚಿರತೆಯೊಂದು ಆತಂಕವನ್ನು ಸೃಷ್ಟಿ ಮಾಡಿ ಇಡೀ ಗ್ರಾಮದಲ್ಲೇ ಒಂದು ರೀತಿ ಆತಂಕದ ಮನೆ ಇತ್ತು. ಸತತ 7 ಗಂಟೆಗಳ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದರು. ಕಡೆಗೆ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ರಾಣೆಬೆನ್ನೂರು ನಗರದ ನಾಡಿಗೇರ್ ಓಣಿಯ ಮನೆಯಲ್ಲಿ ಅಡಗಿ ಕುಳಿತಿದ್ದಂತಹ ಚಿರತೆ ಅರವಳಿಕೆ ತಜ್ಞರು ಆಗಮಿಸಿದ್ರು, ಚುಚ್ಚುಮದ್ದನ್ನ ಕೊಟ್ಟರು. ನಂತರ ಚಿರತೆಯನ್ನ ಅರಣ್ಯ ಸಿಬ್ಬಂದಿಗಳು ಸೆರೆ ಹಿಡಿದ್ರು. ಇದು ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಚಿರತೆಯೊಂದು ಮನೆಯೊಳಕ್ಕೆ ಸೇರಿಕೊಂಡು ಒಂದಷ್ಟು ಹೊತ್ತು ಆತಂಕವನ್ನೇ ನಿರ್ಮಾಣ ಮಾಡಿತು. ಮನೆಯೊಳಗೆ ಸೇರ್ಕೊಂಡಂತಹ ಚಿರತೆಯನ್ನು ಹಿಡಿಲಿಕ್ಕೆ ಸತತ 7 ಗಂಟೆಗಳ ಕಾರ್ಯಾಚರಣೆಯನ್ನು ಮಾಡಿ ಯಶಸ್ವಿಯಾಗಿದೆ ಈ ಕಾರ್ಯಾಚರಣೆ. ಕಡೆಗೂ ಬೋನಿಗೆ ಹಾಕಿದ್ದಾರೆ ಚಿರತೆಯನ್ನು ಮತ್ತು ಇದರಿಂದ ಯಾರಿಗೂ ಏನೂ ಆಗದೇ ಇರೋ ಹಾಗೂ ಕೂಡ ಅಲರ್ಟ್ ಆಗಿದ್ರು. ಅದರ ಪರಿಣಾಮವಾಗಿ ಸೇಫ್ ಆಗಿ ಚಿರತೆ ಕೂಡ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ದಂತಹ ಚಿರತೆ ಕೆಲ ಕಾಲ ಮನೆಯಲ್ಲೆಲ್ಲ ಓಡಾಟ ನಡೆಸ್ತು, ಚೆಲ್ಲಾಪಿಲಿ ಮಾಡ್ತು. ಕೊನೆಗೆ ಹೋಗಿ ಒಂದು ಮೂಲೆ ಸೇರ್ಕೊಂಡು ಗಾಢ ನಿದ್ರೆಗೆ ಜಾರಿತ್ತು. ಆದರೆ ಇದನ್ನು ಗಮನಿಸಿದಂತಹ ಮನೆಯ ಮಂದಿ ಮನೆಯಿಂದ ಹೊರಗೆ ಬಂದರು. ಮನೆಯೊಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನಾಗುತ್ತೋ ಎಂತೋ ಅನ್ನುವಂತಹ ಚಿಂತೆ. ಕೊನೆಗೆ ಅರಣ್ಯ ಸಿಬ್ಬಂದಿಗಳಿಗೆ ಕರೆಸಿದ್ರು. ಅವರು ಬಂದರು. ಅರವಳಿಕೆ ಕೊಡೋ ಮೂಲಕವಾಗಿ ಅದನ್ನು ಬೋನ್ಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಪದೇ ಪದೇ ಮನೆಯೊಳಗೆ ಬಂದಿದ್ದರಿಂದ ಓಕೆ, ಬೇರೆ ಎಲ್ಲಾದರೂ ಅಟ್ಯಾಕ್ ಆಗಿದ್ದಿದ್ರೆ ಏನು ಕಥೆ ಅನ್ನುವಂಥ ಪ್ರಶ್ನೆ ಅಲ್ಲಿರೋ ಜನರದ್ದು. ಕಾರ್ಯಾಚರಣೆ ಹೆಂಗಂತಂದ್ರೆ ಎಲ್ಲರೂ ಕೋಪರೇಷನ್ ಇಂಪಾರ್ಟೆಂಟ್. ಸೊ ಅನಿಮಲ್ ಯಾವುದಾದ್ರೂ ಈ ಟೈಪು ಟ್ರಾಪ್ ಆಗಿದೆ ಅಥವಾ ಬಂದಿದೆ, ಹ್ಯೂಮನ್ ಕಾನ್ಫ್ಲಿಕ್ಟಿಗೆ ಬಂದಿದೆ ಅಂತ ಅಂದಾಗ ಸೊ ವಿ ಹ್ಯಾವ್ ಟು ಕೋಪರೇಟ್. ಅದಕ್ಕೆ ನಾವು ಹೆದರಿಸೋದಲ್ಲ. ಸೊ ಅದು ಶಾಂತವಾಗಿರಬೇಕು. ಅದೇ ರೀತಿ ನಾವು ಅದಕ್ಕೆ ಹೆದರ ಅಂತ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬಾರ್ದು. ಯಾಕಂದರೆ ಅಲ್ಲಿ ಫಸ್ಟ್ ನಮಗೆ ಪ್ರಿಕಾಷನರಿ ಮೆಜರ್ ಏನಂತಂದರೆ ಯಾರಾದರೂ ನೀವು ಆ್ಯಕ್ಷನ್ ಮಾಡಿದರೆ ಈಕ್ವಲ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಸೊ ನಾವು ಸೌಂಡ್ ಮಾಡಿದರೆ ಏನಾದರೂ ಮಾಡಿದರೆ ಸೊ ಈಕ್ವಲ್ ರಿಯಾಕ್ಷನ್ ಆಟೋಮೆಟಿಕ್ ಬಂದೇ ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೋಆರ್ಡಿನೇಟ್ ಮಾಡಿಕೊಂಡು ಸೊ ಅಪ್ರೋಚ್ ಮಾಡುವಾಗ ಈವನ್ ಸೇಫ್ಟಿ, ಅನಿಮಲ್ ಸೇಫ್ಟಿ, ನಮ್ಮ ಸೇಫ್ಟಿ ಎಷ್ಟು ಇಂಪಾರ್ಟೆಂಟು ಅನಿಮಲ್ ಸೇಫ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅನಿಮಲ್ ಸೇಫ್ಟಿ ನೋಡಿಕೊಂಡು ಕರೆಕ್ಟ್ ಪೊಸಿಷನಿಗೆ ಇದೆನಾ ಇಲ್ವಾ, ಅಪ್ರೋಚಬಲ್ ಇದೆನಾ ಇಲ್ವಾ ಎಲ್ಲ ನೋಡಿಕೊಂಡು ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ ಟುಡೇ ವಾಸ್ ಲೈಕ್ ನಾವು ವೇಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಫಕೀರಯ್ಯಿಂದ. ಫಕೀರಯ್ಯ, ಕಡೆಗೂ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಹೇಗಿತ್ತು ಈ ಆಪರೇಷನ್? ಖಂಡಿತವಾಗ್ಲೂ ದಿವ್ಯಾ, ಕನಗೂ 7 ಗಂಟೆಗಳ ಸತತ ಕಾರ್ಯಾಚರಣೆ ಮೂಲಕ ಚಿರತೆಯನ್ನ ಸೆರೆ ಹಿಡಿರುವಂತದ್ದು. ಬೆಳ್ಳಂಬೆಳಗ್ಗೆ ಏನೋ ಕಾಡಿನಿಂದ ನಾಡಿಗೆ ಬಂದಂತಹ ಚಿರತೆ ಮನೆಯಲ್ಲಿ ಅವಿತುಕೊಳ್ತಿತ್ತು. ಆದ್ರೆ ತದನಂತರ ಜನರನ್ನ ನೋಡಿದಂತಹ ಚಿರತೆ ಸುಮಾರು 3 ಜಾಗಗಳನ್ನ ಚೇಂಜ್ ಮಾಡಿತ್ತು. ಅಂದ್ರೆ ಆ ಮನೆಯಿಂದ ಪಕ್ಕದ ಹಂಚಿನ ಮನೆಯಿಂದ ಇನ್ನೊಂದು ಗೋಡನ್ ಸಮೀಪ ಇರತಕ್ಕಂತಹ ಅದರಲ್ಲಿ ಕೂಡ ಅವಿತುಕೊಳ್ತಿತ್ತು. ಸತತ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು 25ಕ್ಕೂ ಅಧಿಕ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡಿದ್ರು. ಪೊಲೀಸರು ಕೂಡ 100 ಜನರನ್ನ ಚದುರಿಸಲಿಕ್ಕೆ ನಿಂತಿದ್ರು. ಹೀಗಾಗಿ ಜನರು ಕೂಡ ಅದನ್ನ ನೋಡ್ಲಿಕ್ಕೆ ಬಹಳಷ್ಟು ಜನರು ನಿಂತಿದ್ರು. ಆದ್ರೆ ಅರವಳಿಕೆಯ ತಜ್ಞರು ಗದಗ್ನಿಂದ ಬಂದವರೆಗೂ ಕೂಡ ನಂತರವಾಗಿ ಅದಕ್ಕೆ ಅರವಳಿಕೆ ಚುಚ್ಚುಮದ್ದು ನೀಡಿದ ನಂತರ ಅದನ್ನ ಯಶಸ್ವಿಯಾಗಿ, ಅಂದ್ರೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಹಾನಿ ಆಗದಂತೆ ಚಿರತೆಯನ್ನ ಸೆರೆ ಹಿಡಲಾಗಿತ್ತು. ಒಟ್ಟಿನಲ್ಲಿ ಕಾಡು ಪ್ರಾಣಿಗಳು ಆಹಾರವನ್ನು ಅರಿತುಕೊಂಡು ನಾಡಿಗೆ ಬಂದಂತಹ ಸಂದರ್ಭದಲ್ಲಿ ಜನರ ಮೇಲೆ ರಿಯಾಕ್ಷನ್ ಮಾಡೋದಾಗ್ಲಿ, ಅದೇ ಯಾವುದೇ ರೀತಿಯಂತ ಪ್ರಾಣ ಅಪಾಯ ಆಗಿಲ್ಲ. ಅದೇ ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಸತತವಾಗಿ 7 ಗಂಟೆಗಳ ಕಾರ್ಯಾಚರಣೆಯ ಮೂಲಕ ಚಿರತೆಯನ್ನ ಹಿಡಿಯುವ ಮೂಲಕ ರಾಣೆಬೆನ್ನೂರು ನಗರದ ಜನರ ಆತಂಕ ಏನಿತ್ತು ಅದನ್ನ ದೂರ ಮಾಡುವಂತ ಕೆಲಸವನ್ನ ಅರಣ್ಯ ಇಲಾಖೆ ಮಾಡಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಚಿರತೆಯ ಆಪರೇಷನ್ ಸಕ್ಸಸ್ ಆಗಿದೆ. ಕೊನೆಗೂ ಸೆರೆ ಹಿಡಿದಿದ್ದಾರೆ. ಜನ ಆತಂಕದಿಂದ ದೂರ ಆಗಿದ್ದಾರೆ. ಯಾವುದೇ ಪ್ರಾಣಿಗಳಾಗಲಿ, ಮನುಷ್ಯನೇ ಎಲ್ಲ ಅರ್ಥ ಮಾಡ್ಕೊಳ್ಳೋವಾಗ ಒಂದು ಅಂದರೆ ಸಾಕು, ರಿವರ್ಸ್ ಮೈ ಮೇಲೆ ಎಗರ್ಬಿದ್ದು ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಅಂಥದ್ರಲ್ಲಿ ಪ್ರಾಣಿಗಳಿಗೆ ಏನು ಅರ್ಥ ಆಗುತ್ತೆ? ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಎಷ್ಟು ಚೀರಾಡ್ತೀರಾ, ಯಾವ ರೀತಿ ಗಾಬರಿಗೊಳಿಸ್ತೀರಾ, ಅದೇ ರೀತಿಯಲ್ಲಿ ಅದು ಕೂಡ ಆರ್ಭಟಿಸುತ್ತೆ. ಅದಕ್ಕೆ ಅವರು ಹೇಳ್ತಾ ಇದ್ದು ಅರವಳಿಕೆ ತಜ್ಞರು, ಯಾವುದೇ ಕಾಡು ಪ್ರಾಣಿಗಳನ್ನ ನೀವು ಕಂಡಂತಹ ಸಂದರ್ಭದಲ್ಲಿ ಪ್ಯಾನಿಕ್ ಆಗಿ ಚೀರಾಡಬೇಡಿ, ಸ್ವಲ್ಪ ಕಾಮ್ ಡೌನ್ ಆಗಿರಿ ಅಂತ.